ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ಇದೇ ನೀವು ಪ್ರಪ್ರಥಮವಾಗಿ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಹಲವಾರು ರೀತಿಯಾಗಿರುವಂಥ ವಿಚಾರಗಳು ನಮ್ಮ ವೀಡಿಯೋಸ್ನಲ್ಲಿ ನಾವು ತಿಳಿಸ್ತಾ ಬಂದಿದ್ದೀವಿ. ಆ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಮಗೆ ಐಶ್ವರ್ಯ ಅಭಿವೃದ್ಧಿ ಆಗಬೇಕು, ಇರುವಂಥ ಐಶ್ವರ್ಯ ಅಥವಾ ನಮಗೆ ಐಶ್ವರ್ಯ ಬರಬೇಕು ಅಂತಂದರೆ ನಾವು ಯಾವ ರೀತಿಯಾಗಿರುವಂಥ ಪರಿಹಾರ ಅಥವಾ ತಂತ್ರ ಮಂತ್ರ ಯಂತ್ರ ಏನು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಐಶ್ವರ್ಯ ಅಂದರೆ ಯಾವುದು? ಹಣನ ಅಥವಾ ಬಂಗಾರವ? ಐಶ್ವರ್ಯ ನಮ್ಮ ಮಗಳು ಪಡ್ಕೊಳ್ಬೇಕಾ? ಐಶ್ವರ್ಯ ನಮ್ಮ ಮಗನ ಪಡ್ಕೋಬೇಕಾ? ಹೇಗೆ ಐಶ್ವರ್ಯ ಅಂತಕ್ಕಂಥ ನಾನಾ ಮಜುರುಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಐಶ್ವರ್ಯ ಅನ್ನುವಂಥದ್ದು ಆರೋಗ್ಯವೂ ಕೂಡ ಒಂದು ಐಶ್ವರ್ಯವೇ. ಆಯಸ್ಸು ಸಂಪೂರ್ಣವಾಗಿ ನಮಗಿರ್ತಕ್ಕಂಥ 100 ವರ್ಷಗಳ ಆಯಸ್ಸು ಅಂತ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥ ಐಶ್ವರ್ಯ. ಅದಕ್ಕೆ ಕೆಂಡ ಮಲ್ಲಿಗೆ ವಿಶೇಷವಾಗಿ ಕೆಂಡ ಸಂಪಿಗೆ ಸೂಜಿ ಮಲ್ಲಿಗೆ, ಕೆಂಡ ಸಂಪಿಗೆ ಸೂಜಿ ಮಲ್ಲಿಗೆ ಒಂದೊಂದು ಹಾರ ಮಾಡ್ತಕ್ಕಂತಹದ್ದು. ಒಂದು ಸೂಜಿ ಮಲ್ಲಿಗೆಯಲ್ಲಿ ಒಂದು ಹಾರ, ಕೆಂಡ ಸಂಪಿಗೆಯಲ್ಲಿ ಒಂದು ಹಾರ, ತುಳಸಿಯಲ್ಲಿ ಒಂದು ಹಾರ, ಈ ಮೂರನ್ನು ಒಂದೇ ದಿನ ನೀವು ಶ್ರೀನಿವಾಸನಿಗೆ ಅರ್ಪಣೆ ಮಾಡ್ತೀರ ಅಂತಂದರೆ ಯೋಚನೆ ಮಾಡ್ತಾನಂತೆ ಅವ, ಇವ್ರು ನನಗೇನು ಕೊಡಲಿ ಅಂತ. ಅಂತಹದ್ದನ್ನು ನೀವು ಶೀಘ್ರವಾಗಿ ಪಡ್ಕೊಳ್ತೀರಿ. ಇನ್ನು ಅದೇ ಶ್ರೀನಿವಾಸನಿಗೆ ಅತ್ಯಂತ ವರಪ್ರದಾತವಾಗಿರ್ತಕ್ಕಂತಹದ್ದು. ಮುಂದುಗಡೆ ಒಂದು ಸ್ಕ್ರೀನ್ ಬಟ್ಟೆ ಹಾಕಿರ್ತಾರೆ, ನೋಡಿರ್ತೀರಾ? ಹೌದು ಹೌದು. ಹಿಂಬದಿ ಒಂದು ಸ್ಕ್ರೀನು, ಮುಂಬದಿ ಒಂದು ಸ್ಕ್ರೀನ್. ಇದನ್ನು ಯಾರು ದಾನ ಮಾಡ್ತಾರೋ ಆ ಮುಂಬದಿಯಲ್ಲಿ ಈ ಎಂಬ್ರಾಯ್ಡ್ ಮಾಡಿರ್ತಾರೆ ಶಂಕು ಚಕ್ರ ನಾಮ, ಈ ತರಹದ್ದು ಹಾಕ್ಸಿ ಆ ನೈವೇದ್ಯ ಮಾಡುವಾಗ ಆ ತೆರೆ ಎಳಿತಾರಂತೆ. ಶ್ರೀನಿವಾಸ ಆ ತೆರೆ ಎಳೆದು ನೈವೇದ್ಯ ಮಾಡುವಾಗ ನಾವು ಅಷ್ಟೇ ಮಗುವಿಗೆ ಮೊರೆಯಲ್ಲಿ ನಿಂತು ಊಟ ಮಾಡಿಸ್ತೀವಿ. ಹೀಗೆ ದೃಷ್ಟಿ ಆಗಬಾರ್ದಂತ ಇದನ್ನು ಎಲ್ಲಿಂದ ಎಲ್ಲಿಗೆ ತೊಗೊಂಡ್ರೂ ಕೂಡ ಭಗವಂತನ ಸೇವೆಗಳೇ ಇಲ್ಲೆಲ್ಲ ಕೂಡ ನಡೀತಾ ಇರೋದರಿಂದ ಇಷ್ಟನ್ನೇ ನಿಮಗೆ ಬೇಕಾಗಿರೋ ಐಶ್ವರ್ಯ. ನಾನು ಹೇಳೋ ಐಶ್ವರ್ಯ ಅಲ್ಲ, ನಿಮಗೆ ಯಾವುದು ಬೇಕೋ ಅಂಥ ಐಶ್ವರ್ಯವನ್ನು ಪಡೆದುಕೊಳ್ಳಲಿಕ್ಕಾಗಿ ಸೂಜಿ ಮಲ್ಲಿಗೆಯ ಹಾರವನ್ನು, ಕೆಂಡ ಸಂಪಿಗೆಯ ಹಾರವನ್ನು, ತುಳಸಿಯ ಹಾರವನ್ನು, ಮುಂದುಗಡೆ ಆಗ್ತಕ್ಕಂಥ ಒಂದು ಸ್ಕ್ರೀನ್, ಈ ವಸ್ತ್ರವನ್ನು ಕೊಟ್ಟು ನೋಡಿ ಅಪ್ಪ, ಏನು ನಿಮ್ಮ ಹುಟ್ಟು ದರಿದ್ರವನ್ನು ತೊಳೆದುಕೊಳ್ತಾ ಅದನ್ನು ಸುಟ್ಟು ಹಾಕದಾಗೇ ನಿಮ್ಮ ಮನೆಗೆ ನೀವು ಹೋಗ್ತಾ ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತೀರಿ. ಅಂದರೆ ಅವನು ಅಷ್ಟು ಆಲೋಚನೆ ಮಾಡ್ತಾನಂತೆ. ಅಷ್ಟು ನಿಮಗೆ ಕೊಡುವಂಥ ಸಂಪತ್ತು ಪೇಳಲಸದಳ ಅಷ್ಟು ಕೊಡ್ತಾನೆ ವಿರಾಜಮಾನವಾಗಿ. ಇಷ್ಟನ್ನು ನೀವು ದಾನ ಮಾಡಿಕೊಂಡ್ರೆ ಸಾಕು ರೀ, ಲಕ್ಷ್ಮೀ ಸಮೇತ ಶ್ರೀನಿವಾಸ ನಿಮ್ಮ ಮನೆಗೆ ಬರುವುದು ಖಚಿತ. ಬರೆದಿಟ್ಕೊಳ್ಳಿ. ಇಷ್ಟೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಶಂಖಚಕ್ರ ಗದಾಂಕಿತ ನೀವೇನಾದರೂ ಮಾಡ್ತೀರ ಅಂತಂದರೆ ಶಂಖಚಕ್ರವನ್ನು ಬೆಳ್ಳಿಯಲ್ಲಿ ಮಾಡಿಸ್ಕೊಡ್ತೀರೋ ಮಾಡಿಕೊಡಿ. ನಮ್ಗೆ ಶಕ್ತಿ ಇಲ್ಲ ಗುರುಗಳೇ, ನೀವು ಹರಕೆ ಹೊತ್ಕೊಡಿ, ನನಗೆ ಬೆಳ್ಳಿಯಿಂದ ಮಾಡಿಕೊಡಬಲ್ಲೆ, ನನಗೆ ಇಂತಹದ್ದು ಬೇಕು ಅಂತ ಯಾವತ್ತು ನನಗೆ ಹೇಳಿದ್ನಲ್ಲ ಆ ಹಾರಗಳನ್ನು ಕೊಡೋ ಮುಖಾಂತರ ಈಗ ತಕ್ಷಣ ನಮ್ಮ ಕೈಲಿ ಆಗುತ್ತೆ ಗುರುಗಳೇ. ಒಂದು ಸ್ಕ್ರೀನ್ ಬಟ್ಟೆ ಕೊಡಲಿಕ್ಕೂ ಆಗುತ್ತೆ, ಈ ಹಾರ ಕೊಡಲಿಕ್ಕೂ ಆಗುತ್ತೆ. ಹಿರ ಚಿಕ್ಕದ್ದು ಇಷ್ಟನ್ನು ಕೊಟ್ಟಿದ್ದೆ. ಆದರೆ ನೈವೇದ್ಯ ಮಾಡುವಾಗ ಆ ತೆರೆ ಹಾಕ್ತಾರಲ್ಲ, ನೀವು ಪ್ರತಿನಿತ್ಯ ಅಲ್ಲಿ ಕಾಣ್ತಾ ಇರ್ತೀರಿ, ಪ್ರತಿನಿತ್ಯ ಕಾಣ್ತಾ ಇರ್ತೀರಿ. ನನಗೆ ಒಬ್ಬ ಗುರುಗಳು ನನಗೆ ಪಾಠ ಮಾಡಿದವರು, ಈ ಕೋಟೆ ವೆಂಕಟೇಶ್ವರ ಟೆಂಪಲ್ ಇದೆಯಲ್ಲ, ವಾಸುದೇವ ಭಟ್ರು, ಶೇಷಾದ್ರಿ ಭಟ್ರು ಅಂತ ಹೇಳಿ, ನಾನು ನೋಡಿ ಗೊತ್ತಿಲ್ಲ, ಅಲ್ಲಿ ನೈವೇದ್ಯ ಮಾಡುವಾಗ ನಂಗೆ ಅವರೆಲ್ಲ ಕಾಣ್ತಾರೆ. ನನ್ನ ಗುರುಗಳವರೆಲ್ಲ ಕೂಡ ಸಮರ್ಪಣೆ ಇಲ್ಲದೆ ಮಾಡ್ತಿರ್ತೀನಿ. ದೇವರಿಗೆ ನೈವೇದ್ಯ ಮಾಡುವಾಗ ನಾವು ಯಾರಿಗಾದ್ರೂ ಒಂದು ಸೆಂಡ್ ಆಫ್ ಕೊಟ್ಟು ಒಬ್ಬ ಮುಖ್ಯಮಂತ್ರಿನ ಕರೆದು ಬಿಟ್ಟು, ಸ್ವಾಮಿ ನಮ್ಮ ಊರಿಗೆ ಬೀದಿ ದೀಪ ಹಾಕಿಸ್ಕೊಡಿ, ಚರಂಡಿ ವ್ಯವಸ್ಥೆ ಮಾಡಿಕೊಡಿ, ಬಡಬಗ್ಗರಿಗೆ ಮನೆ ಕಟ್ಸ್ಕೊಡಿ, ಕೆರೆಯಲ್ಲಿ ಮಣ್ಣು ತೆಗೆಸ್ಬಿಡಿ, ಒಂದು ಲಿಸ್ಟನ್ನು ಒಂದು ಪಟ್ಟಿ ಹಿಡ್ಕೊಂಡು ಓದಿಬಿಟ್ರೆ ಅವನಿಗೆ ಸೆಂಡ್ ಆಫ್ ಕೊಟ್ಟ ಆದಮೇಲೆ, ಅವನಿಗೆ ತಿಂಡಿ ತೀರ್ಥ ಭೋಜನ ಕೊಟ್ಟಾದ ಮೇಲೆ ಇಲ್ಲಿ ಕೂಡಿಸಿ ಅಂತ ತೇಗ್ತಿರ್ತಾನೆ ಆ ಮಂತ್ರಿ. ಆವಾಗ ನೀವು ಓದಬೇಕು. ಅವನಿಗೆ ಹಸಿವಿದ್ದಾಗ ನೀವು ಓದಿದ್ರೂ ಅವನು ಯಾವುದೂ ಮಾಡಲ್ಲ. ಹೊಟ್ಟೆ ತುಂಬಿದಾಗ ಹೇಳಬೇಕು, ತುಂಬಿರಬೇಕು, ಖುಷಿ ಇರಬೇಕು ಅವನ ಆತನ ಮನಸ್ಸಲ್ಲಿ. ಆವಾಗ ನೀವು ಇದನ್ನು ಮಾಡೋದು, ಈ ಪಟ್ಟಿ ನೀವು ಓದಿದ್ರೆ 1-2 ಮಾಡ್ಕೊಡ್ತಾನಪ್ಪ. ಹಾಗೆಯೇ ಶ್ರೀನಿವಾಸನಿಗೆ ನೀವು ನೈವೇದ್ಯ ಮಾಡಿ ಕೇಳ್ತೀರ ಅಂತಂದರೆ 1-2 ಅಲ್ಲ, ನೀವು ಕೇಳಿದೆಲ್ಲವೂ ಕೊಡುತ್ತಾನೆ. ಬರೆದಿಟ್ಕೊಳ್ಳಿ. ಆ ನೈವೇದ್ಯ ಹಾಕುವಾಗ ಆ ಪರದೆಯನ್ನು ಯಾರು ಕೊಡ್ತಾರೋ ಅವ್ರು ಖಚಿತ ಪಡೆದುಕೊಂಡೇ ತೀರ್ತಾರೆ. ಗುರುಗಳೇ, ಇದು ಒಂದು ಬಾರಿ ನಾವು ದೇವರಿಗೆ ಕೊಟ್ಟಿದ ನಂತರ ಸಾಕಾಗುತ್ತಾ, ಅಥವಾ ಎಲ್ಲೋ ಒಂದು ಕಡೆ ಕೆಂಡ ಸಂಪಿಗೆ, ಸೂಜಿ ಮಲ್ಲಿಗೆ, ತುಳಸಿ ಹಾರವನ್ನು ಪ್ರತಿ ವಾರ ಕೊಡಿ ಅಂದರೆ ಕೊಡ್ಬೋದು? ಸ್ಕ್ರೀನ್ ಒಂದು ಬಾರಿ ಕೊಟ್ಟರೆ ಸಾಕಲ್ವಾ? ಹೇಗೆ ಇದು ಅಂತ?
ಇದು ಅಂಡರ್ಸ್ಟುಡ್. ಈ ಒಂದೊಂದು ಬಾರಿನೂ ಕೊಡೋಕ್ಕಾಗಲ್ಲ ಸ್ಕ್ರೀನ್. ಅವ್ರು ಹಾಕಿದ್ಮೇಲೆ ಅದನ್ನು ವರ್ಷಾನುಗಟ್ಟಲೆ ಇರುತ್ತೆ. ನಿಮಗೆ ಕೊಡೋ ಇಚ್ಛೆ ಇದೆ ಅಂತಂದರೆ, ಮನಸ್ಸಿದೆ ಅಂತ ಪ್ರತಿನಿತ್ಯವೂ ಕೂಡ ಆಗಲಿಲ್ಲ, ಪ್ರತಿ ವಾರಕ್ಕೆ ಒಮ್ಮೆ ಆದರೂ ಕೂಡ ಯಾವಾಗ ಶಕ್ತಿ ಇದೆಯೋ, ಅದೇ ಹೇಳಿದ್ದು ನಾವು ಎಲ್ಲವೂ ಕೂಡ ಪ್ರಕೃತಿದವ ಭಗವಂತನಿಂದ ಪಡ್ಕೊಂಡಿದ್ದೀವಿ ನಾವು. ಮತ್ತು ನಮ್ಮ ಖುಷಿ ಇದೆ, ತಡಿಯಪ್ಪ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಮತ್ತು ನೀವು ಮಾಡಿ. ನಿಮ್ಮ ಅಕೌಂಟಿಗೆ ನಾಳೆ ಬಂತು, ನಾಳೆದು ಬರ್ತಾ ಇದೆ ಅಂತ ಯಾಕೆ ಬೇಡ ಅಂತೀರಿ? ನೀವು ಕೊಟ್ಟಷ್ಟು ನಿಮಗೆ ಮತ್ತಷ್ಟು ಬರ್ತಾನೆ ಇರುತ್ತೆ. ಖಂಡಿತ ನಾವು ಕೊಟ್ಟಷ್ಟು ಮತ್ತಷ್ಟು ನಮಗೆ ಬರುತ್ತೆ. ಜೊತೆಗೆ ನಮ್ಮ ಜೀವನದಲ್ಲಿ ಐಶ್ವರ್ಯ ಅಭಿವೃದ್ಧಿ ಆಗಬೇಕು, ನಮಗೆ ಯಾವುದು ಕೊರತೆ ಇದೆ ಅದು ನೀಗಿಸ್ಬೇಕು ಅಂತಂದರೆ ನಾವು ಯಾವ ರೀತಿಯಾಗಿರುವಂಥ ಶ್ರೀನಿವಾಸನ ಮೊರೆ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ಕೆಲಸವನ್ನು ನೀವು ಇವತ್ತೇ ಮಾಡಬಹುದು. ಭಾಳ ಸಿಂಪಲ್ ಆಗಿರುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ನಿಮ್ಮ ಮನೆಗೆ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮಗಿರುವಂಥ ಸಮಸ್ಯೆ, ಕಷ್ಟಗಳು, ತೊಂದರೆಗಳಿಂದ ದೂರ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.